ಸಂವಿಧಾನ ಪಿತಾಮಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಕಾಂಗ್ರೆಸ್ ಚುನಾವಣೆಯಲ್ಲಿ ಸೋಲಿಸಿತು ಎಂದು ಮಾಜಿ ಶಾಸಕ ತಿಪ್ಪೇಸ್ವಾಮಿ ಹೇಳಿದ್ದಾರೆ. ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಪಟ್ಟಣದಲ್ಲಿ ಪಕ್ಷದ ಕಚೇರಿಯಲ್ಲಿ ಗಾಂವ್ ಚಲೋ ಅಭಿಯಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ 1.5 ಲಕ್ಷದ ಅಂತರದ ಮತಗಳಿಂದ ನಾವು ಅವರನ್ನು ಗೆಲ್ಲಿಸಬೇಕು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ 11,000 ಕೋಟಿ ಪುಕ್ಸಟ್ಟೆ ಭಾಗ್ಯಕ್ಕಾಗಿ ತಿಂದಿದ್ದಾರೆ. ರಾಜ್ಯ ಸರ್ಕಾರ ಅತಿ ಶೀಘ್ರದಲ್ಲೇ ಪತನವಾಗಲಿದೆ. ಕಾಂಗ್ರೆಸ್ ಪಕ್ಷ ಧೂಳಿಪಟವಾಗಲಿದೆ. ಕಾಂಗ್ರೆಸ್ ಚುನಾವಣೆಯಲ್ಲಿ ಅಂಬೇಡ್ಕರ್ ಅವರನ್ನು ಸೋಲಿಸಿತ್ತು. ಅವರು ಸರಿಯಾದ ಗೌರವವನ್ನು ನೀಡಿ ಸಂಸ್ಕಾರವನ್ನು ಮಾಡಿಲ್ಲ ಎಂದರು. ಗ್ರಾಮ ಪಂಚಾಯತಿಗಳು, ಜಿಲ್ಲಾ ಪಂಚಾಯತಿಗಳು ಕೇಳ್ತಿರಲ್ಲ, ಅವಾಗ ಗೊತ್ತಾಗುತ್ತೆ ಅದರ ಅನುಭವ ಏನಂತಕ್ಕಂಥದ್ದು. ನೋಡ್ರಿ, ಹಂಗೆ ಈ ಸಿದ್ದರಾಮಯ್ಯ ನಾನು ಬಿಟ್ಟರೆ ಯಾರೇ ಇಲ್ಲಿ ರಾಜ್ಯದಲ್ಲಿ ನಾನೇ ದೊಡ್ಡ ಲೀಡ್ರು ಅಂತ ಹೇಳ್ತಾರಲ್ಲ. ನಾನು ಈ ಎಲೆಕ್ಷನ್ಗಿಂತ ಹಿಂದಿನ ಎಲೆಕ್ಷನ್ಗೆ ಬಳ್ಳಾರವ್ರು ಇದಾರಲ್ಲಪ್ಪ, ಬಳ್ಳಾರಿ ಇಬ್ಬರು ಲೀಡ್ರ್ಗಳಿದಾರಲ್ಲ, ಅವರು ನನಗೆ ಟಿಕೆಟ್ ತಪ್ಪಿಸಿದ್ರು. ಆದರೂ ಟಿಕೆಟ್ ತಪ್ಪಿಸಿದ್ರಂತ ನಾನೇನು ಹೋರಾಟವನ್ನು ನಿಲ್ಲಿಲ್ಲ. ನಿಮ್ಮೆಲ್ಲರ ಸಹಕಾರದಿಂದ ನಾನು ಹೋರಾಟವನ್ನು ಮಾಡಿದೆ. ಆಗ ಸಾಕಷ್ಟು ಮತಗಳನ್ನು ಕೊಟ್ಟರು. ಆಗ ಸಿದ್ದರಾಮಯ್ಯನವರು ಸ್ವಲ್ಪ ಮತಗಳು ಎಷ್ಟು ಗೊತ್ತಾ, 1200-300 ಒಟ್ಟಿನಲ್ಲಿ ಗೆದ್ದರು. ಆವಾಗ ನನ್ನ ಒಂದ್ಸಾರಿ ಬಾದಾಮಿ ಕರೆಸ್ತಾನೆ ಆತ. ನಾನು ಇಲ್ಲಿವರೆಗೆ ಹೇಳ್ತಿಲ್ಲ, ನನ್ನ ಬಾದಾಮಿ ಕರೆಸ್ತಾನೆ. ನೀವೇ ರಿಯಲೈಸ್ ಮಾಡ್ಕೋಬೇಕಾದನ್ನ, ನನ್ನೂರಲ್ಲಿ ನಾನು ಲೀಡ್ರು ಎಷ್ಟು ಓಟ್ ಹಾಕಿಸ್ತೀನಿ. ಲೀಡ್ರುಗಳು ಯಾವಾಗ ಹಾಕ್ತೀರಪ್ಪ ಅಂದ್ರೆ, ನಿಮ್ಮೂರಲ್ಲಿ ಯಾರು ಹೆಚ್ಚಿಗೆ ಓಟ್ ಹಾಕಿಸ್ತೀರ ಅವರು ಲೀಡ್ ಆಗ್ತಾರೆ. ಹಾಕ್ತಾರೆ ಬಿಡೋಲ್ಲ, ಮಾಡ್ತಾರೆ ಬಿಡೋಲ್ಲ ಅಂದ್ರೆ ಯಾರು ಹಾಕೋದಿಲ್ಲಪ್ಪ. ಯಾಕಂದರೆ ದೇಶದ ಪರಿಸ್ಥಿತಿ ಆ ರೀತಿ ಇದೆ. ಈಗ ನೋಡಿ, ಕಾಂಗ್ರೆಸ್ನವರು ಎಲ್ಲ ಸುಳ್ಳು ಭರವಸೆಗಳು, ಒಂದನ್ನು ನಿಜವಾಗಿರ್ತಕ್ಕಂಥದ್ದು ಹೇಳ್ತಾ ಇಲ್ಲ. ಸಿದ್ದರಾಮಯ್ಯನವರು ಹೇಳ್ತಾರೆ ಬರೀ ದುರಂಕಾರದ ಮಾತುಗಳು, ಬರೀ ಸುಳ್ಳು ಭರವಸೆಗಳನ್ನು ಹೇಳ್ತಾರೆ. SC ಎಷ್ಟು ದುಡ್ಡನ್ನೆಲ್ಲ ಬಳಸಿದಾರಲ್ರಿ, 11,000 ದುಡ್ಡನ್ನೆಲ್ಲ ಬಳಸಿದಾರಲ್ರಿ. ಹುಡುಗರಿಗೆ ಸ್ಕಾಲರ್ಶಿಪ್ ಇಲ್ಲ, ಬೋರ್ವೆಲ್ ಇಲ್ಲ, ಲೋನ್ಗಳಿಲ್ಲ, ಯಾತ್ರೆಗಳು ಎಲ್ಲ ಬಳಸಿ. 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ನಲ್ಲಪ್ಪ, 10 kg ಯಾಕೆ ಕೊಡಲಿಲ್ಲ? ಕೊಟ್ರ? ಕೊಡಲೇ ಇಲ್ಲ. ಅದು ಸೆಂಟ್ರಲ್ 5 kg ಕೊಡ್ತಾರಲ್ಲ, ಅದನ್ನೇ ಸೇರಿಸ್ಕೊಂತಾನೆ. ಅವರೇ ಹೇಳಿದ್ರು, ಆಮೇಲೆ 10 kg ಇಲ್ಲ ನಾನೇ ಕೊಡ್ತೀನಿ ಅಂತ ಹೇಳಿದ್ದ. ಎಲ್ಲಪ್ಪ ಕೊಟ್ಟರು? ಕೊಡ್ಲಿಲ್ಲ. ಸುಳ್ಳು ಭರವಸೆಗಳನ್ನೇ ಜನ ನಂಬ್ತಾರೆ. ನ್ಯಾಯವಾಗಿ ಹೇಳ್ತಕ್ಕಂಥದ್ದನ್ನು ನಂಬೋದಿಲ್ಲ ನಮ್ಮ ಜನ. ನೋಡಿ, ಸುಳ್ಳು ಭರವಸೆಗಳು, ಸುಮ್ಮನೆ ಏನೋ ಆಸುವಾಸಿಗಳು ಕೊಟ್ಬಿಟ್ರಲ್ಲ, ಅದಕ್ಕೆಲ್ಲ ಮರಳಾಗಿರ್ತಕ್ಕಂಥ ಜನ ಎಷ್ಟೋ ಜನ ಇದ್ದಾರೆ. ಅಲ್ಲ ರೀ, ಈಗಿರ್ತಕ್ಕಂಥ ಈ ಭಾಗದವರು ಯಾರನ್ನ ಮಾತಾಡಿಸ್ತಾರೇನ್ರಿ? ಆಲೋಚನೆ ಮಾಡಬೇಕು. ನೀವು ಅವ್ರಿಗೆ ಹೇಳ್ಬೇಕು, ಅವರ ಸ್ನೇಹಿತರಿಗೆ ಯಾವನ್ನು ಮಾತಾಡ್ಸೋದಿಲ್ಲ, ಒತ್ತುಗ ಅಂತ ಹೇಳಬೇಕು. ಅಂತ ಒಬ್ಬರನ್ನ ನೀವು ನೋಡಿದ್ದೀರಿ, ಅಲ್ಲಿ ಹಿಂದೆ ನೋಡಿದ್ದೀರಿ. ನೀವು ಸಾಕಾಗಿತ್ತು. ನಿಮ್ಮ ಮನಸ್ಸುಗಳು ಯಾಕೆ ಏನೋ ಅರ್ಥ